ಹಗ್ಗ ಜಗ್ಗಾಟ ನೋಡಿದ್ವಿ. ಬಿಜೆಪಿ ವಿಚಾರ ಏನು ಅಂತ ಗಮನ ಹರಿಸೋದಾದ್ರೆ, ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋಣ ನಾವು ಅಂತ ಕಾರ್ಯಕರ್ತರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕರೆ ಕೊಟ್ಟಿದ್ದಾರೆ. ಮುಂದಿನ ಎಲೆಕ್ಷನ್ ನಲ್ಲಿ 130ರಿಂದ 140 ಸ್ಥಾನವನ್ನ ಬಿಜೆಪಿ ಶಾಸಕರು ಗೆಲ್ಲಬೇಕು, ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರೋಣ. ರಿಂದ 140 ಸ್ಥಾನ ಬಿಜೆಪಿ ಶಾಸಕರು ಗೆಲ್ಲಬೇಕು, ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಆಗ್ಬೇಕು ನೆಕ್ಸ್ಟ್ ಟೈಮ್ ಅಂತ ವಿಜೇಂದ್ರ ಅವರು ಕಾರ್ಯಕರ್ತರಿಗೆ ಹುರಿದುಂಬಿಸುವ ಕೆಲಸವನ್ನ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪತನದ ಭವಿಷ್ಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾ ವಿಜೇಂದ್ರ ಹೇಳಿಕೆಗಳೇ ಬೇರೆ, ಅಶೋಕ್ ಹೇಳಿಕೆ ಬೇರೆ ಬೇರೆ ಆಗ್ತಾ ಇದೆ. 175 ಸ್ಥಾನ ಗೆಲ್ಲೋದು ಪಕ್ಕ, ಮೈತ್ರಿ ಖಚಿತ ಅಂತ ಅಶೋಕ್ ಹೇಳಿದ್ರು. ಅಧ್ಯಕ್ಷ ಮತ್ತು ವಿಪಕ್ಷ ನಾಯಕರ ನಡುವೆ ಮೈತ್ರಿ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ. ಅಂದ್ರೆ 130ರಿಂದ 140 ಸ್ಥಾನ ನಾವೇ ಬಿಜೆಪಿ ಅವರೇ ಗೆಲ್ಬೇಕು ಅಂತ ಇದ್ರಲ್ಲ, ಜೆಡಿಎಸ್ ನ ಮರ್ತ್ ಬಿಟ್ರ ಹಾಗಾದ್ರೆ ವಿಜೇಂದ್ರ ಅವರು? ಸಹಜವಾಗಿ ಕಾಡೋ ಪ್ರಶ್ನೆ, ಎಲ್ಲೋಯ್ತು ಮೈತ್ರಿ? ಹಾಗಾದ್ರೆ ಫ್ರೆಂಡ್ಶಿಪ್ ಕಟ್ ಆಯ್ತಾ? ಸಿಚುವೇಶನಲ್ ಫ್ರೆಂಡ್ಸ್ ಇವ್ರುಗಳು ಅಂತ. ಮತ್ತೊಂದ್ ಕಡೆ ಅಶೋಕ್ ಅವರು ಹೇಳ್ತಾರೆ, ಜೆಡಿಎಸ್ ನ ಒಟ್ಟುಗೂಡಿಸ್ಕೊಂಡು ಹೋಗುವ ಮಾತುಗಳನ್ನ ಅವ್ರು ಆಡ್ತಾರೆ. ಸೊ ಇಬ್ಬರ ನಡುವೆ ಮೈತ್ರಿ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿರೋದು ಕಾಣ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು. 2028ಕ್ಕೆ ವಿಧಾನಸಭಾ ಚುನಾವಣೆ ಬರುತ್ತದೆ. ಅದು ಅದಕ್ಕಿಂತ ಮುಂಚಿತವಾಗಿ ಕೂಡ ಬರಬಹುದು. ಕಾಂಗ್ರೆಸ್ನ ಒಳಜಗಳವನ್ನ ತಾವು ನೋಡ್ತಾ ಇದ್ರೆ ದಿನಕ್ಕೊಬ್ಬೊಬ್ಬ ಮುಖ್ಯಮಂತ್ರಿ ಆಸ್ಪಿರೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಈ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಬಹುದು. ಆದ್ರೆ ಬಂದದ್ದು ಯಾವಾಗಲೇ ಬಂದ್ರು ಸಹ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಕಾರ್ಯಕರ್ತರ ಶ್ರಮದಿಂದ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಸಂಕಲ್ಪನ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಸಂಕಲ್ಪನ ಮಾಡಬೇಕಾಗಿದೆ. 2028ಕ್ಕೆ ವಿಧಾನಸಭಾ ಚುನಾವಣೆ ಬರುತ್ತದೆ. ಅದು ಅದಕ್ಕಿಂತ ಮುಂಚಿತವಾಗಿ ಕೂಡ ಬರಬಹುದು. ಕಾಂಗ್ರೆಸ್ನ ಒಳಜಗಳವನ್ನ ತಾವು ನೋಡ್ತಾ ಇದ್ರೆ ಮೋರ್ ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಪ್ರೈಮ್ ಕಲೀಗ್ ಮಾರುತಿ ಡೀಟೇಲ್ಸ್ ನೀಡ್ತಾರೆ. ಮಾರುತಿ, ಕಾರ್ಯಕರ್ತರಿಗೆ ಹುರಿದುಂಬಿಸುವಂತಹ ವಿಚಾರ ಒಂದ್ ಕಡೆ, 130 ಎಲ್ಲದನ್ನು ನಾವೇ ಗೆಲ್ಲೋಣ ಅದು ಒಂದ್ ರೀತಿ ಸರಿ ಇದೆ. ಆದ್ರೆ ಫ್ರೆಂಡ್ ಆಗಿರುವಂತಹ ಮೈತ್ರಿ ಆಗಿರುವ ಜೆಡಿಎಸ್ ನ ಮರ್ತು ಮಾತಾಡೋದು ಎಲ್ಲ ಒಂದ್ ಕಡೆ ಅನುಮಾನಕ್ಕೆ ಕಾರಣವಾಗುತ್ತೆ. ಏನಂತೀರಿ? ಈಗ ರಾಜ್ಯ ಬಿಜೆಪಿಯಲ್ಲಂತೂ ಎರಡು ನಿಲುವುಗಳು ಇದ್ದಂತೆ ಕಾಣಿಸ್ತಾ ಇದೆ. ಒಂದು ಬಹಳಷ್ಟು ಸ್ಪಷ್ಟವಾಗಿ 2028ರ ವಿಧಾನಸಭಾ ಚುನಾವಣೆ ಅಷ್ಟೇ ಅಲ್ಲ, ಅದಕ್ಕೂ ಮೊದಲು ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೂ ಕೂಡ ಮೈತ್ರಿ ಮೂಲಕವೇ ಚುನಾವಣೆ ಎದುರಿಸಬೇಕು ಅಂತ. ಅದರಲ್ಲಿ ನಿನ್ನೆ ಅಧಿಕೃತವಾಗಿ ವಿರೋಧ ಪಕ್ಷ ನಾಯಕರಾದಂತಹ ಅಶೋಕ್ ಅವರು ಜಿಲ್ಲಾ ಪ್ರವಾಸದಲ್ಲಿ ಇದನ್ನ ಸ್ಪಷ್ಟಪಡಿಸಿದರು. ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ ಆಗಿರ್ಬೋದು, ವಿಧಾನಸಭಾ ಚುನಾವಣೆವಾರು ಎಲ್ಲವನ್ನೂ ಕೂಡ ನಾವು ಮೈತ್ರಿಯಲ್ಲೇ ಎದುರಿಸ್ತೀವಿ. ಆ ಮುಖೇನ 2028ರ ವಿಧಾನಸಭಾ ಚುನಾವಣೆಯಲ್ಲಿ 176 ಸ್ಥಾನಗಳನ್ನ ಗೆಲ್ತೀವಿ ಅಂತ ಅದನ್ನ ಅಶೋಕ್ ಅವರು ಹೇಳಿದ್ರು. ಅದಾದ ಬಳಿಕ ಅಶೋಕ್ ಬಣದಲ್ಲಿ ಗುರುತಿಸಿರುವಂತಹ ಹಲವು ನಾಯಕರು ಪ್ರತಿದಿನವೂ ಕೂಡ ಇದನ್ನೇ ಜಪ ಮಾಡ್ತಾ ಇದ್ದಾರೆ. ಇದನ್ನ ಅದ್ವಿರುದ್ಧವಾದಂತಹ ಒಂದು ಹೇಳಿಕೆ ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಹೇಳಿರುವಂತದ್ದು. ನಮ್ಮ ಸ್ವಂತ ಬಲದ ಮೇಲೆ ನಾವು 2028ರ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿ ಈಗ ಆಗ್ತಿರುವಂತಹ ಒಂದು ಬೆಳವಣಿಗೆ ನೋಡಿದ್ರೆ ಯಾವುದೇ ಸಂದರ್ಭದಲ್ಲೂ ಚುನಾವಣೆ ಬಂದಾಗ ನಾವು ಸಿದ್ಧರಾಗಿರ್ಬೇಕು. ನಮ್ಮ ಸ್ವಂತ ಬಲದ ಮೇಲೆ 130ರಿಂದ 140 ಸ್ಥಾನಗಳನ್ನ ಗೆಲ್ಲಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳುವಂಥದ್ದು. ಮೊನ್ನೆ ಆದಂತಹ ಪುರಸಭಾ ಚುನಾವಣೆಗಳಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನಗಳು ಗೆದ್ದಿರೋದ್ರಿಂದ ಅವ್ರನ್ನ ಅಭಿನಂದನೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ವಿಜೇಂದ್ರ ಅವರು ಈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಬಹಳಷ್ಟು ಸ್ಪಷ್ಟವಾದಂತಹ ಒಂದು ನಿಲುವಿದೆ. ನಾವು ಮೈತ್ರಿ ಮಾಡ್ಕೊಂಡ್ರೆ ಆಗುವಂತಹ ಲಾಭಕ್ಕಿಂತಲೂ ಕೂಡ ಈಗ ಕಾಂಗ್ರೆಸ್ ವಿರುದ್ಧ ಇರುವಂತಹ ಆಡಳಿತ ವಿರೋಧಿ ಅಲೆ ಹಾಗೂ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ಆಡಳಿತವನ್ನ ಇಟ್ಕೊಂಡು ಹೋದ್ರೆ ಬಿಜೆಪಿ ಬಹುದೊಡ್ಡದಾದ ಒಂದು ಪಕ್ಷವಾಗಿ ಅಧಿಕಾರವನ್ನ ಹಿಡಿಯೋದು ಕಷ್ಟ ಅಲ್ಲ ಅನ್ನುವಂತ ಒಂದು ಲೆಕ್ಕಾಚಾರಗಳನ್ನ ಇಟ್ಕೊಂಡು ವಿಜೇಂದ್ರ ಅವರು ಈ ಹೇಳಿಕೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಹೀಗಾಗಿ ವಿರೋಧ ಪಕ್ಷದ ನಾಯಕರು ಮೈತ್ರಿಗೆ ಓಕೆ ಅಂತಾರೆ. ಆದ್ರೆ ಬಿಜೆಪಿಯನ್ನ
ಬಿಜೆಪಿ ರಥವನ್ನು ನಡೆಸ್ತಾ ಇರುವಂತಹ ವಿಜೇಂದ್ರ ಅವರು ಮೈತ್ರಿಯ ಬಗ್ಗೆ ಈ ರೀತಿಯಾಗಿ ನಕಾರಾತ್ಮಕವಾಗಿ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು ಒಂದಷ್ಟು ಕಾರ್ಯಕರ್ತರಲ್ಲಿ ಗೊಂದಲ ಸೃಷ್ಟಿ ಆಗ್ಬೋದು. ಆದ್ರೆ ವಿಜೇಂದ್ರ ಅವರು ಕಾರ್ಯಕರ್ತರ ಸಭೆಯಲ್ಲಿ ಈ ಹೇಳಿಕೆಗಳನ್ನು ಕೊಡ್ತಿರೋದ್ರಿಂದ ಬಹುತೇಕ ಮುಂದಿನ ವಿಧಾನಸಭಾ ಚುನಾವಣೆಯ ಅಷ್ಟೊತ್ತಿಗೆ ಈ ಅಜೆಂಡಾವನ್ನ ಸೆಟ್ ಮಾಡೋಣ ಅನ್ನುವಂತ ಒಂದು ಲೆಕ್ಕಾಚಾರವೂ ಕೂಡ ವಿಜೇಂದ್ರ ಅವರ ಮನಸ್ಸಲ್ಲಿರ್ಬೋದು. ಸಹಜವಾಗಿ ವಿಜೇಂದ್ರ ಸೇರಿದಂತೆ ಬಿಜೆಪಿ ಆತವರಿಗೆ ಆತಂಕ ಇದೆ. ಒಂದು ವೇಳೆ ನಾವು ಮೈತ್ರಿಯಲ್ಲಿ ಚುನಾವಣೆ ಎದುರಿಸಿ ಬಿಜೆಪಿ 120 ಸ್ಥಾನಗಳನ್ನು ಗೆದ್ದಾಗಲೂ ಕೂಡ ಸಹಜವಾಗಿ ಜೆಡಿಎಸ್ ಅವರು ನಮ್ಮಿಂದ ಹೆಚ್ಚು ಸ್ಥಾನಗಳು ಬಿಜೆಪಿ ಅವರು ಗೆದ್ರು, ಹೀಗಾಗಿ ಮುಖ್ಯಮಂತ್ರಿ ಸ್ಥಾನ ನಮಗೆ ಕೊಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಹಾಕಬಹುದು ಅನ್ನುವಂತ ಒಂದು ಭವಿಷ್ಯದ ರಾಜಕಾರಣವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ವಿಜೇಂದ್ರ ಅವರು ಈ ಹೇಳಿಕೆಯನ್ನ ಕೊಟ್ಟಿರಬಹುದು. ವಿದ್ಯಾ. ಓಕೆ, ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.